5 ದಿನ ಆಯಿತು. 5 ದಿನ ಹತ್ತತ್ರ ಒಂದು ವಾರ ಆಯಿತು. ಯಾವುದೇ ಯೂಟ್ಯೂಬ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಲ್ಲ. ಅವರ ಎಷ್ಟೋ ದುಡ್ಡು ಖರ್ಚು ಮಾಡಿ ವಾಮಾಚಾರ ಮಾಡಿಸಿದರಂತೆ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾಪ್ ಮಾಡಿಸೋದಕ್ಕೆ. ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ ಹೇಳುತ್ತಾ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಎಲ್ಲರೂ ಸಹ. ಹಾಗೆ ಇವತ್ತೊಂದು ತುಂಬ ವಿಶೇಷವಾದ ಅದನ್ನು ಹೇಳಲೇಬೇಕು, ಅದರ ಬಗ್ಗೆ ಮಾತಾಡ್ತೀನಿ. ಆಲ್ರೆಡಿ ನಿಮ್ಮೆಲ್ರಿಗೂ ಸಹ ಗೊತ್ತಾಗಿದೆ, ಟೈಟಲ್ನ ಗಮನಿಸಿದ್ದೀರಿ, ಹಾಗೆ ತಮ್ಮನೇಲೂ ಸಹ ಗಮನಿಸಿದ್ದೀರಿ. ನೀವೆಲ್ಲರೂ ಸಹ ಏನು ವಿಡಿಯೋದು ಕತೆ ಮಾತುಕತೆ ಅಂತ ಹೇಳಿ ಆಲ್ರೆಡಿ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಮಾತಾಡ್ತೀನಿ. ತುಂಬ ದಿನ ಆಯಿತು ನಿಮ್ಮನ್ನೆಲ್ಲ ನೋಡಿ, ತುಂಬಾ ದಿನ ಆಯಿತು, ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಬನ್ನಿ, ನೆನ್ನೆಯ ಒಂದಿಷ್ಟು ಕ್ಲಿಪ್ಪಿಂಗ್ಸ್ಗಳು, ನೆನ್ನೆ ಅಂತ ಹೇಳಿದ್ರೆ ಮೊನ್ನೆ ವಿಡಿಯೋ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿದ್ದೆ. ಅದನ್ನು ಅವತ್ತು ವಿಡಿಯೋ ಮಾಡಬೇಕು ಅಂತ ಹೇಳಿ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿದ್ದೆ. ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಏನಾಯಿತು, ನನಗೇನಾಗಿದೆ, ವಿಡಿಯೋ ಯಾಕೆ ನಾನು ಮಾಡಿಲ್ಲ ಅನ್ನೋದನ್ನು ವಿಡಿಯೋ ಹೋಗ್ತಾ ನಿಮಗೆ ತಿಳಿಸ್ತೀನಿ. ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಏನು ತಗೊಂಡಿದ್ದೀನೋ ಆ ವಿಡಿಯೋನ ಇಲ್ಲಿಗ ಶೇರ್ ಮಾಡ್ತೀನಿ. ನೋಡಿಕೊಂಡು ಮತ್ತೆ ವಾಪಸ್ ಬನ್ನಿ, ಮಾತಾಡ್ತೀನಿ. ತುಂಬ ಇಂಪಾರ್ಟೆಂಟ್ ವಿಷಯನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳ್ತೀನಿ. ನೋಡ್ಕೊಂಬರ್ತೀರಲ್ವ? ವಿಡಿಯೋ ನೋಡಿಕೊಂಡು ಪೂರ್ತಿಯಾಗಿ ಮತ್ತೆ ವಾಪಸ್ ಬನ್ನಿ. ಇದು ಬಂದು ಬುಧವಾರದ ವಿಡಿಯೋ. ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಗೀ ರೈಸ್ನ ಮಾಡೋಣ ಅಂತ ಹೇಳಿ ಗೀ ರೈಸು ಮತ್ತು ಚಿಕನ್ ಗ್ರೇವಿ ಕೂಡ ಮಾಡ್ತಾಯಿದ್ದೀನಿ. ಮಕ್ಕಳು ಇಬ್ಬರು ಸಹ ಮನೇಲೇ ಇದ್ದರು. ಅವ್ರಿಗೋಸ್ಕರ ಏನಾದರೂ ಅವ್ರು ಕೇಳುವಂಥ ಅಡುಗೆ ಮಾಡಿಕೊಡ್ಬೇಕಲ್ವ, ಅದಕ್ಕೋಸ್ಕರ ತುಪ್ಪ ಅನ್ನ ಅಂದರೆ ಗೀ ರೈಸ್ನ ಮಾಡಿ ಮೋಗಿಗೆ ಫೇವ್ರೇಟ್ ಒಂದು ಈ ಊಟ ಅಂತ ಹೇಳಬಹುದು. ಗೀ ರೈಸು ಮತ್ತು ಚಿಕನ್ ಗೊಜ್ಜು ಮಾಡಿಕೊಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಮಗ ರೂಮಿಂದ ಬಂದ, ಹಂಗೆ ಒಂದು ಎಂಟ್ರಿ ಕೊಟ್ಟ. ಅಲ್ಲಿ ನಾನು ಆಲ್ರೆಡಿ ಮೊಬೈಲ್ ಆನ್ ಮಾಡಿದ್ದೆ, ನೋಡ್ದೆ. ಆಫ್ ಮಾಡಬೇಕು ಅಂತ ಹೇಳಿ ಬರ್ತಾ ಇದ್ದಾನೆ. ಆಫ್ ಮಾಡಿ ಒಂದು 10 ನಿಮಿಷ ನನ್ನ ಜೊತೆ ತುಂಟಾಟ ಮಾಡಿ ಆಮೇಲೆ ಹೋಗೋದು ಅವನು ಮುಂದಿನ ಕೆಲಸ ಮಾಡೋದಕ್ಕೆ. ನಾನು ಅವರೆಲ್ಲ ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಪಟ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೇಕು ಮೇನಾಗಿ ಗೀ ರೈಸ್ಗೆ, ಚಿಕನ್ ಗೊಜ್ಜಿಗೆ ಅಂತ ಹೇಳಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೈಸಾಗಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರೆಸಿಪಿ ತೋರ್ಸೋಕ್ಕಾಗಲಿಲ್ಲ. ಆಲ್ರೆಡಿ ಚಿಕನ್ ಗೊಜ್ಜು ರೆಡಿ ಆಗ್ತಾಯಿದೆ, ನೋಡ್ತಾ ಇದ್ದೀರಲ್ಲ. ಬಿಸಿ ಚಿಕನ್ ಗ್ರೇವಿ ರೆಡಿ ಆಗ್ತಾಯಿದೆ. ಘಮ ಅಂತ ಅರೋಮ ಅಂತೂ ಸಖತ್ತಾಗಿತ್ತು. ಪಕ್ಕದಲ್ಲಿ ಹಾಗೆ ಗೀ ರೈಸು ಕೂಡ ಆಗಿದೆ. ಗೀ ರೈಸ್ ರೆಡಿ ಮಾಡಿ ಚಿಕನ್ ಗೊಜ್ಜು ಮಾಡಿ ಮಗುಗೆ ಹಾಕ್ಕೊಡ್ತಾಯಿದ್ದೀನಿ. ಸುಪ್ರೀತ್ ಹೊರಗಡೆ ಹೋಗಿದ್ದ, ಊಟ ಟೈಮ್ಗೆ ಬರ್ತೀನಿ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿತ್ತು ಚಿಕನ್ ಗ್ರೇವಿ. ಏನಾದರೂ ಈ ರೆಸಿಪಿ ತೋರಿಸಿ ಅಂತ ನೀವೇನಾದರೂ ಕೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ತಿಕ್ಕಾಗೇ ಇರಲಿ. ಸುಪ್ರೀತ್ಗೆ ಈ ಥರ ಗ್ರೇವಿ ತುಂಬ ಇಷ್ಟಪಡ್ತಾನೆ. ಅಂದರೆ ತುಂಬ ಡ್ರೈ ಅಲ್ಲ, ಸ್ವಲ್ಪ ಗ್ರೇವಿ ಥರ ಇದ್ದರೆ ಅವನಿಗೆ ಚೆನ್ನಾಗಿರುತ್ತೆ ಅಂತ ಇಷ್ಟಪಡ್ತಾನೆ. ಅದಕ್ಕೋಸ್ಕರ ಗ್ರೇವಿ ಟೈಪೇ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿ ತುಂಬ ಟೇಸ್ಟಾಗೂ ಕೂಡ ಬಂದಿತ್ತು ಅಂತ ಮಕ್ಕಳಿಬ್ಬರು ಸಹ ಹೇಳಿದ್ರು. ಗೀ ರೈಸು ಕೂಡ ಆಗಿದೆ. ನೋಡೋಣ ಬನ್ನಿ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಚೆನ್ನಾಗಾಗಿದೆ. ಉದ್ರಾಗಿ ನಂದಿನಿ ತುಪ್ಪನ ಬಳಸಿ ಗೀ ರೈಸನ್ನು ಮಾಡಿದ್ದೀನಿ. ಸಖತ್ತಾಗಿ ಅರೋಮಾ ಟೇಸ್ಟು ಕೂಡ ಗೀ ರೈಸ್ದು ಸಖತ್ತಾಗಿ ಬಂದಿತ್ತು. ತುಂಬ ಚೆನ್ನಾಗಿದೆ ಟೇಸ್ಟು ಅಂತ ಕೂಡ ಹೇಳಿದ್ರು. ಮೊದಲು ಅಮೋಘಗೆ ಬಡಿಸ್ಕೊಡ್ತಾ ಇದ್ದೀನಿ, ಅವನು ಊಟ ಮಾಡಿಕೊಳ್ಳಿ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಇದೆ. ಚಿಕನ್ ಗ್ರೇವಿ ಕೂಡ ಬಿಸಿ ಇತ್ತು, ಅದನ್ನು ಹಾಕ್ಕೊಡ್ತಾಯಿದ್ದೀನಿ. ಬಿಸಿ ಇದ್ದಾಗಲೇ ಊಟ ಮಾಡಿದ್ರೇ ಚೆಂದ. ಎಷ್ಟೇ ಶಕೆ ಇದ್ದರೂ ಸಹ ಊಟ ಬಿಸಿ ಇದ್ದರೆ ಚೆಂದ ಅನಿಸುತ್ತಲ್ವ. ಅವನಿಗೆ ಚಿಕನ್ ಪೀಸು ಕೂಡ ಹಾಕ್ಕೊಡ್ತಾಯಿದ್ದೀನಿ. ನನ್ನ 2ನೇ ಮಗ ಅಮೋಘು, ಅವನಿಗೆ ಜಾಸ್ತಿ ಬೋನ್ಲೆಸ್ ಪೀಸೇ ಇಷ್ಟಪಡ್ತಾನೆ, ಮೂಳೆ ಇಷ್ಟಪಡೋದಿಲ್ಲ ಅವನು. ಅವನಿಗೆ ಸೆಲೆಕ್ಟೆಡ್ ಮಾಡಿ ಆಯ್ದು ಅವನಿಗೆ ಪೀಸ್ಗಳನ್ನ ಹಾಕಬೇಕು. ಮತ್ತು ಊಟ ಕೊಟ್ಟು ಮಾತನ್ನು ಮುಂದುವರಿಸ್ತೀನಿ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅನ್ನೋಷ್ಟರಲ್ಲಿ ಅಮ್ಮ ಮತ್ತು ನನ್ನ ತಮ್ಮನ ಹೆಂಡ್ತಿ ಪ್ರಿಯಾ, ಮಗ ಮೋಕ್ಷಿತ್ ಕೃಷ್ಣ ಬಂದರು.
ವಿಡಿಯೋ ಮಾಡಬೇಕು ಅಂತ ಹೋಯ್ತಾ ಇದೆ, ಬಂದರು ನೋಡಿ ಹಾಗೆ ಮಾತಾಡ್ತಾನೆ. ಹಾಯ್ ಹಾಯ್ ಬಿಡು, ಎತ್ತು ಕಾಲು ಮೇಕೆ ಎತ್ತು, ಎತ್ತು ಮೇಲೆ ಎತ್ತು. ಬಾ 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 ಬಾ. ಏನು 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 ಮ್ಯಾಮ್ಯ ಮ್ಯಾಮ್ಯ, ಏನು ಬೇಕು ನಿನಗೆ? ಏನು ಬೇಕು? ಹಾಂ, ಬೂಬಿ ಥೂ ತಿನ್ನಬಾರ್ದು. ಹಾಂ, ಬಿಚ್ಚಿನೂ ತಿನ್ನಬಾರ್ದು. ನೋವಾಗೈತೆ ಅವನಿಗೆ, ಗಂಟ್ಲು ನೋವಾಗೈತೆ, ತಿನ್ನಬಾರ್ದು ಅದನ್ನ ಚಾಕಿನ. ಫೋನ್ ಕೊಟ್ಟು ಮರ್ಸಿ ಅದಂಗೆ ಒಂದು ತುತ್ತನ್ನಕ್ಕೆ ಒಂದು ಲೋಟ ನೀರು, ಒಂದು ತುತ್ತನ್ನಕ್ಕೆ ಒಂದು ಲೋಟ ನೀರು. ತಿಂತೀಯಾ ಚಾಕ್ಲೇಟ್ ತಿಂತೀಯಾ? ಬಿಕ್ಕಿ ತಿಂತೀಯಾ? ಎಲ್ಲ ಸಿಗಾಕತ್ತೇಳು, ಬಿಸ್ಕಿ ಎಲ್ಲ ಸಿಗಾಕತ್ತೇಳು. ಎಲ್ಲಿ ಸಿಗಾಕೊಬಿಟ್ಟಿತ್ತು? ಅಲ್ಲಿಗೆ ಸಿಗಾಕೊಬಿಟ್ಟಿತ್ತಾ? ಅದಕ್ಕೆ ತಿನ್ನಬಾರ್ದು. ಅದು ಅಂಗ್ಳಕ್ಕಿಲ್ಲ ಅಂಟ್ಕೊಂಡಿತ್ತಲ್ಲ, ಹಂಗೆ ತೆಗಿಬೇಕಾದ್ರೆ 2 ತವ ಗಾಯ ಆಗಿದೆ. ಅದೇ ಕಿತ್ಕೊಂಡವನೇ, ಅದು ನಮಗೆ ಅಂಟ್ಕೋತಿದೆ. ಅದು ಮಿಲ್ಕಿ ಬಾರು ಹಿಂಗೆ ಅನ್ಬೇಕು, ಹಿಂಗೆ ಮತ್ತೆ ಇದುವೆ ಎಂತದದು ಡೈರಿ ಮಿಲ್ಕ್ ಅಂಟ್ಕೊಳುತ್ತದು ಅಂಗ್ಳಕ್ಕೆ ಹೋಗಿ. ಹಾಂ, ತಿನ್ನಬಾರ್ದು. ಕೊಡ್ತಿದ್ರು ಮಂಚು ಪರವಾಗಿರಬೇಕಾರೆ ಆ ಡೈರಿ ಮಿಲ್ಕು, ಆಮೇಲೆ ಇನ್ನೊಂದು ಅದು ಮಿಲ್ಕಿ ಬಾರು ತಿಂದರೆ ಏನ ಭಯ್ಯ. ನಿನಗೆ ಮ್ಯಾಮೇ ಬೇಕು, ನಾನೇ ಬೇಕಾ? ಆನೆ ಹಾಂ ಭಯ್ಯ. ಒಬ್ಬ ಇರ್ತಾನಲ್ಲ ಇದರಲ್ಲಿ, ಬಾಲ್ಗಳ ಜೊತೆಲೆಲ್ಲ ಆಡ್ತಿರ್ತಾನಲ್ಲ ಅವನಿಗೆ ಬೈಯ. ಹಲೋ, ಹಾಯ್ ಹಾಯ್ ಹೇಳಿ ಇನ್ನೊಂದ್ಸಲ. ಹಾಯ್ ಏನು ಹೆಂಗಂತೀಯ? ಹಾಯ್ ಅಂತ ಹೆಂಗಂತೀಯ? ನೋಡಿ ಇಲ್ಲಿ ನೋಡ್ಕೊಂಡು ಹೇಳ್ಬೇಕು, ನೋಡಿ ಇಲ್ಲಿ. ಹಾಂ, ಯಾರು ಮಮ್ಮಿ ಅತ್ತೆ. ಏನಂತ ಏನಂತ ಅವಾಗ? ಭಯ್ಯ, ಅದು ಭಯ್ಯ. ಹಾಂ, ನೋ ಮತ್ತು ಇನ್ಯಾವ್ದು ಬೇಕು? ನೋ ಅಂದರೆ ಇನ್ಯಾವ್ದು ಬೇಕು? ಹಾಂ ಹಾಂ, ಯಾವುದು ಭಯ್ಯ ಯಾರು ನಾನು? ಮೋಕ್ಷಿ ಇಲ್ಲಿ ನೋಡಿಲಿ, ಮೋಕ್ಷಿ ನೋಡಿಲಿ, ನನ್ನ ನೋಡಿಲಿ ಇಲ್ಲಿ. ಯಾರು ನಾನು? ನಾನು ಯಾರು ಹೇಳು? ನಾನು ಯಾರು? ಊಟ ಮಾಡ್ತೀಯಾ? ತುಪ್ಪಾನ್ನ ತಿಂತೀಯಾ? ಗೀ ರೈಸ್ ತುಪ್ಪಾನ್ನ? ಹಾಂ, ಇಲ್ಲಿ ಮೋಕ್ಷಿ ಗೀ ರೈಸ್. ಹಾಂ, ಊಟ. ಹಾಗೆ ಪ್ರಿಯಾ ಅವರ ಅಣ್ಣನ ಮದುವೆ ಕಾರ್ಯಕ್ರಮ ಇದೆ, ಅದಕ್ಕೋಸ್ಕರ ಸ್ಯಾರಿ ಪರ್ಚೇಸಿಂಗ್ ಏನೋ ಮಾಡಿದ್ರು, ಅದನ್ನ ಬ್ಲೌಸ್ ಹೊಲಿಸೋದಕ್ಕೋಸ್ಕರ ಕೊಡೋದಕ್ಕೆ ಅಂತ ಹೇಳಿ ಬಂದಿರುವಂಥದ್ದು. ನೋಡ್ತಾ ಇದ್ದೀರಾ ಸ್ಯಾರಿ, ಏನೋ ಟ್ರೆಂಡಿಂಗ್ ಸ್ಯಾರೀಸ್ ಅಂತ ಇದೆಲ್ಲ ತೆಗೆದು ತೋರಿಸ್ತಾ ಇರುವಂಥದ್ದು. ಇದು ಅಮ್ಮನಿಗೆ ತೆಗೆದಿರುವಂತಹ ಸ್ಯಾರಿ, ಜೇನುತುಪ್ಪ ಕಲರು, ಗ್ರೀನ್ ಬಾರ್ಡರ್ ಬಂದಿದೆ.
ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಸಹ. ಇನ್ನು ವೇರ್ ಮಾಡಿದ್ರಂತೂ ಕೂಡ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂದರೆ ಅಮ್ಮ ವೈಟ್ ಇದ್ದಾರಲ್ಲ, ಈ ಸ್ಯಾರಿ ತುಂಬ ಚೆನ್ನಾಗಿ ಅವ್ರಿಗೆ ಕಾಣಿಸುತ್ತೆ ಅಂತ. ಗ್ರೀನ್ ಬಾರ್ಡರ್ ಬಂದರೆ ಸ್ಯಾರಿ ಲುಕ್ಕು ಸಖತ್ತಾಗಿ ಬಂದಿರುತ್ತೆ ಅಂತ ಅಲ್ವಾ. ಸ್ಯಾರಿ ಉಟ್ರೇ ಚೆನ್ನಾಗಿ ಕಾಣಿಸುತ್ತೆ. ಅದು ನೋಡ್ತಾ ಇದ್ದೀರಾ, ಜೇನುತುಪ್ಪ ಕಲರ್, ಇದು ಹನಿ ಕಲರು. ನೋಡಿ ಚೆನ್ನಾಗಿದೆ ಅಲ್ವಾ ಸ್ಯಾರೀಸ್. ಇದು ಮೈಸೂರಲ್ಲಿ ಅವರು ಶಾಪಿಂಗ್ ಮಾಡಿರುವಂಥದ್ದು. ಪ್ಲೈನ್ ಗ್ರೀನ್ ಬ್ಲೌಸ್ ಬಂದಿದೆ, ಪ್ಲೈನ್ ಬಂದಿದೆ ಬ್ಲೌಸ್ ಪೀಸು. ನೋಡ್ತಾ ಇದ್ದೀರಲ್ಲ, ಇದು ಪ್ರೀನ್ಗೆ ತಗೊಂಡಿರುವಂಥ ಸ್ಯಾರಿ. ಇದು ಕೂಡ ಸ್ಯಾರಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಬಾರ್ಡರ್ ಕಾಫಿ ಕಲರ್ ಬಂದಿದೆ. ಸಿಲ್ವರ್ ಮತ್ತು ಗ್ರೀನ್ ಗ್ರ್ಯಾಂಡ್ ಲುಕ್ ತಂದುಕೊಟ್ಟಿದೆ ಅಂತ ಹೇಳಬಹುದು. ಅವ್ರ ಅಣ್ಣನ ಮದುವೆ, ಪ್ರಿಯ ಅಣ್ಣನ ಮದುವೆಗೆ ತೆಗೆದಿರುವಂತಹ ಸ್ಯಾರಿಗಳು ಇದಾಗಿರುತ್ತೆ. ಹಾಗೆ ನಾನು ಯಾಕೆ ಒಂದು ವಾರ ಆಯಿತು ವಿಡಿಯೋ ಮಾಡೋದಕ್ಕಾಗಿಲ್ಲ ಅಂತ ತಿಳಿಸ್ಬೇಕಲ್ವಾ. ನೋಡಿದ್ರಿ, ಪುಟ್ ಕ್ಲಿಪ್ಪಿಂಗ್ಸ್ಗಳನ್ನ ನೋಡ್ಕೊಂಡು ಬಂದ್ರಿ. ಅವತ್ತು ರೆಸಿಪಿ ನಾನು ಯಾವುದೂ ತೋರ್ಸೋಕ್ಕಾಗಿಲ್ಲ. ಅವತ್ತು ವಿಡಿಯೋ ಸಂಪೂರ್ಣವಾಗಿ ಎಂಡ್ ಮಾಡಬೇಕು ಅಂತ ಇತ್ತು. ಒಂದಿಷ್ಟು ಬ್ಯುಸಿ ಇದ್ದಿದ್ದರಿಂದ ಆವತ್ತಿನ ವಿಡಿಯೋನ ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಯಾಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತೇಳಿ ಪುಟ್ಟದಾದ ಒಂದು ಕ್ಲಿಪ್ಪಿಂಗ್ಸ್ನ ಈಗ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನಾನು ಏನು ಬ್ಯುಸಿ ಇದ್ದೆ ಅಂತಲೂ ಸಹ ನಿಮಗೆ ಗೊತ್ತಾಗುತ್ತೆ. ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನೋಡಿಕೊಂಡು ಮತ್ತೆ ವಾಪಸ್ ಬನ್ನಿ. ತಮ್ಮದೇ ಆದ ದುಃಖ ದುಮ್ಮಾನಗಳನ್ನು ಅನುಭವಿಸಿರ್ತಕ್ಕಂಥ ಒಬ್ಬರು ಹೆಣ್ಮಗಳು ಶ್ರೀಮತಿ ಸರಿತಾ ಸನ್ನಿಧಿ ಮೈಸೂರಿನಿಂದ ಇವತ್ತು ನಮ್ಮ ಪಾಡ್‌ಕ್ಯಾಸ್ಟಲ್ಲಿ ಅತಿಥಿಯಾಗಿ ಬಂದಿದ್ದಾರೆ. ಅವರ ರಾಯರ ಕುರಿತಾದ ಭಕ್ತಿ ಅಂಥದ್ದು, ಹೇಗೆ ಅವರು ರಾಯರನ್ನು ಯಾವ ಸಮಯದಿಂದ ನಂಬಿದ್ದಾರೆ, ಹಾಗೂ ಅವರ ಬದುಕಲ್ಲಿ ವೈಯಕ್ತಿಕವಾಗಿ ಅನೇಕ ನೋವುಗಳನ್ನು ಅವರು ಅನುಭವಿಸಿದ್ದಾರೆ. ಈ ಎಲ್ಲದರ ಬಗ್ಗೆ ಇವತ್ತು ನಮ್ಮೊಂದಿಗೆ ಮಾತಾಡಲಿಕ್ಕೆ ಶ್ರೀಮತಿ ಸರಿತಾ ಸನ್ನಿಧಿಯವರು ನಮ್ಮ ಪಾಡ್‌ಕ್ಯಾಸ್ಟಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಆತ್ಮ ಪರಿಶುದ್ಧವಾಗಿದ್ದರೆ ಪರಮಾತ್ಮನೇ ನೆಲೆಸ್ತಾರಂತೆ ಬಂದು. ನಾವೆಲ್ಲೂ ಕೂಡ ಯಾತ್ರೆ ಹೋಗೋಕ್ಕೂ ಶುದ್ಧವಾಗಿ ನಮ್ಮ ಆತ್ಮ ಇದ್ದಾಗ ಪರಮಾತ್ಮನೇ ನಮ್ಮ ಆತ್ಮದ ಜೊತೆ ಇರ್ತಾನೆ ಎಂದಾಗ ನಿಜವಾಗ್ಲೂ ಅದ್ಭುತ ಅಲ್ವಾ. ನಾವು ಅಲ್ಲಿ ಇಲ್ಲಿ ಸುತ್ತಿ ಬರೋದಕ್ಕೂ ನಮ್ಮ ಆತ್ಮನ ಶುದ್ಧವಾಗಿ ಇಟ್ಕೊಂಡ್ರೆ ಎಷ್ಟೊಂದು ಒಂಥರ ಮಿರಾಕಲ್ ಅನಿಸುತ್ತಲ್ವ. ಆದ್ದರಿಂದ ಕೆಲವು ಅವಕಾಶಗಳನ್ನ ಭಗವಂತ ನಮಗಾಗಿಯೇ ಒಂದು ಹಾದಿನ ಮಾಡಿಕೊಡ್ತಾರೆ. ಇದು ಕಲಿಯುಗದಲ್ಲಿ ನಿಜವಾಗ್ಲೂ ಭಗವಂತನ ಇಚ್ಛೆಯಂತೆಯೇ ನಡೆಯೋದು. ವಿಧಿ ಲಿಖಿತದಂತೆಯೇ ನಮ್ಮೆಲ್ಲರ ಬದುಕು ಸಹ ಸಾಗುವಂಥದ್ದು. ಏನು ಹೇಳ್ತೀರಿ ಅಲ್ವಾ? ನಿಜ ಅಲ್ವಾ ನನ್ನ ಮಾತು? ನೀವೆಲ್ಲರೂ ಒಪ್ಕೊಳ್ತೀರಾ ಅಲ್ವಾ? ಭಗವಂತ ಇದ್ದಾರೆ ಎಂದಾಗ ಒಂದು ಕೆಟ್ಟ ಶಕ್ತಿನೂ ಇರುತ್ತೆ ಅಂತ ನಾವೆಲ್ಲರೂ ನಂಬ್ತೀವಿ. ಯಾಕೆಂದರೆ ಆಧ್ಯಾತ್ಮಿಕ ಯಾರು ನಂಬುತ್ತಾರೋ ಅವರು ನೆಗೆಟಿವ್ ಕೂಡ ನಂಬಲೇಬೇಕು. ಎಲ್ಲೋ ಹೀಗೆ ಹಾಗೆ ಕೆಲವು ಮಾತು ನನ್ನ ಕಿವಿಗೆ ಬೀಳುತ್ತೆ. ನಿಜವಾಗ್ಲೂ ಮಾಟ ಮಂತ್ರ ವಾಮಾಚಾರ ಮಾಡಿ ಒಬ್ಬರ ಬದುಕನ್ನು ನೀವು ಕತ್ಲು ಮಾಡಿಬಿಟ್ರೆ ನೀವು ತುಂಬ ಚೆನ್ನಾಗಿರ್ತೀರಿ ಅಲ್ವಾ? ಚೆನ್ನಾಗಿರ್ತೀರಾ? ಒಂದು ಸಲ ಕೂತ್ಕೊಂಡು ಆಲೋಚನೆ ಮಾಡಿಕೊಳ್ಳಿ. ಈ ಜನ್ಮದಲ್ಲೇ ನಾವು ಏನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ಏನೆಲ್ಲ ಪುಣ್ಯ ಫಲನ ಸಂಪಾದನೆ ಮಾಡ್ತಾ ಇದ್ದೀವಿ, ಏನೆಲ್ಲ ಕರ್ಮಗಳನ್ನ ತಗೊಳ್ತಾ ಇದ್ದೀವಿ ಅಂತ ಹೇಳಿ ಒಮ್ಮೆ ಕೂತ್ಕೊಂಡು ನಿಮ್ಮ ಬ್ರೈನ್ಗೆ ಕೆಲಸ ಕೊಡಿ. ಹಾಗೆ ನಿಮ್ಮ ಮನಸ್ಸಿನ ಜೊತೆ ಆತ್ಮ ಅನ್ನೋದಿದ್ರೆ ಅದಕ್ಕೂ ಒಂಚೂರು ಕೆಲಸ ಕೊಡಿ. ಮತ್ತೊಬ್ಬರು ಮನೆ ಕತ್ಲು ಮಾಡಿ ನಾವು ತುಂಬ ಚೆನ್ನಾಗಿದ್ದೀವಿ ಅನ್ನೋದು ಅದು ಕ್ಷಣಿಕ ಮಾತ್ರ ಅಂತ ನೆನಪಿಟ್ಕೊಳ್ಳಿ. ಜಯ ಇರಗಂಟ ಭಯ ಇಲ್ಲ ಅಂತ
ಏನು ಗಾದೆ ಮಾತಿದೆಯೋ, ಏನೋ ನಾವು ಚೆನ್ನಾಗಿದ್ದೀವಿ, ನಮಗೆ ಕಷ್ಟಗಳೇ ಗೊತ್ತಿಲ್ಲ, ನಾವು ತುಂಬಾ ಚೆನ್ನಾಗಿದ್ದೀವಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ನಿಮ್ಮ ಸೀಮಿತಕ್ಕೆ ಇರಲಿ. ಅದು ಮತ್ತೊಬ್ಬರ ಬದುಕಿನಲ್ಲಿ ಕೆಡಕನ. ಮೈಕ್ ಇಲ್ಲ, ಮೈಕ್ ಮಿಸ್ ಆಗಿದೆ. ಹೊಸ ಮೈಕ್ಗಾಗಿ ಕಾಯ್ತಾ ಇದ್ದೀನಿ. ತುಂಬ ಗಲಾಟೆ ಇಲ್ಲಿ. ಮಕ್ಕಳು ಕೂಡ ರಜಾ ಇರೋದ್ರಿಂದ, ಎಲ್ಲರೂ ಮನೆ ಹತ್ರ ಇರೋದ್ರಿಂದ ತುಂಬ ಗಲಾಟೆ ಸೌಂಡು ನಿಮಗೆ ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ. ನಾನು ಇವಾಗ ಸ್ಟಾಪ್ ಮಾಡಿದೆ. ತುಂಬ ಕಿರ್ಚಾಡ್ತಿದ್ರು, ಸ್ವಲ್ಪ ಇಗ್ನೋರ್ ಮಾಡ್ಕೊಳ್ಳಿ ಆಯಿತಾ. ನಾನು ಹೊರಗಡೆ ಕೂತಿರೋದ್ರಿಂದ ಸ್ವಲ್ಪ ಸೌಂಡು ಜಾಸ್ತಿನೇ ಬರುತ್ತೆ, ಶಬ್ದ ಮಾಲಿನ್ಯ, ಸ್ವಲ್ಪ ಇಗ್ನೋರ್ ಮಾಡ್ಕೊಳ್ಳಿ. ಮೈಕ್ ಇದ್ದಿದ್ರೆ ಅಷ್ಟು ಡಿಸ್ಟರ್ಬೆನ್ಸ್ ನಿಮಗೆ ಆಗ್ತಿರಲಿಲ್ಲ. ಹೊಸ ಮೈಕ್ಗೋಸ್ಕರ ಕಾಯ್ತಾ ಇದ್ದೀನಿ. ಆದಮೇಲೆ ಬಂದಮೇಲೆ ಸೌಂಡ್ ಅಷ್ಟು ನಿಮಗೆ ಡಿಸ್ಟರ್ಬ್ ಆಗಲ್ಲ ಅಂದ್ಕೊಳ್ತೀನಿ. ಎದುರುಗಡೆ ಮಕ್ಕಳುಗಳು, ಪುಟ್ಟ ಮಕ್ಕಳುಗಳು ತುಂಬ ಗಲಾಟೆ ಮಾಡ್ತಾ ಇದ್ದಾರೆ. ಏನು ವಿಷಯ ಮಾತಾಡ್ತಾ ಇದೆ ಅಲ್ವಾ. ನಾನು ವಾಮಾಚಾರ ಮಾಡ್ತಾಯಿದ್ದೀನಿ. ಈ ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ದೀನಿ, ಜೋಡಿ ಬಲಿ ಕೊಡ್ತಾ ಇದ್ದೀನಿ. ನಾನು ಆ ಚಾನಲ್ನ ಸ್ಟಾಪ್ ಮಾಡಿಸೋಕ್ಕೆ ಮಾತಾಡುವಂಥ ಮಾತುಗಳು ತುಂಬ ತುಂಬ ಶುದ್ಧವಾಗಿದೆ. ನಿಮ್ಮ ಆತ್ಮ ಮತ್ತೊಬ್ಬರಿಗೆ ಕೆಡಕ್ಕೆ ಬಯಸ್ತಾ ಇದ್ದೀರಿ ಅಂದರೆ ನಿಮ್ಮ ಅವನತಿ ಶುರುವಾಗಿದೆ ಅಂತ ಹೇಳಿ. ನಿಮ್ಮ ನೀವು ಬೀಳುವಂಥ ಒಂದು ಹಳ್ಳನ ನೀವೇ ತೋಡ್ಕೊಳ್ತಾ ಇದ್ದೀರಿ ಅಂತ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಯಾರನ್ನು ಕೆಡಿಸೋದಕ್ಕಾಗಲ್ಲ, ಯಾರ ಮನೇನೂ ಕತ್ಲು ಮಾಡೋಕ್ಕಾಗಲ್ಲ. ನೀವು ಭ್ರಮೆ ಲೋಕದಲ್ಲಿದ್ದೀರಿ. ನೀವು ಬೇರೆ ಮಾರ್ಗನ ಅನುಸರಿಸ್ತಾ ಇದ್ದೀರಿ ಅಂದರೆ ನಿಮ್ಮ ಕೊಡ ತುಂಬ್ತಾ ಇದೆ, ಪಾಪದ ಕೊಡ ತುಂಬ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಅನಾಥೋ ದೇವತಃ ರಕ್ಷಹತ ಅಂತ ಹೇಳ್ತಾರಲ್ವ. ಯಾರು ಇಲ್ಲದವರಿಗೆ ಭಗವಂತನ ರಕ್ಷಣೆ ತುಂಬ ಇರುತ್ತೆ, ನೆನಪಿಟ್ಕೊಳ್ಳಿ. ಈ ಕಲಿಯುಗದಲ್ಲಿ ದಾನ ಧರ್ಮಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ನಾನು ನನ್ನ ಹತ್ರ 100 ರೂಪಾಯಿ ಇದೆ ಅಂದರೆ ನನ್ನ 10 ರೂಪಾಯಿನ ಆ ಒಂದು ಕಾರ್ಯಕ್ಕೆ ವಿನಿಯೋಗ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ಭಗವಂತನ ಪಾದಕ್ಕೆ ಹತ್ತಿರದಲ್ಲಿ ಇದ್ದೀನಿ ಅಂತ ಹೇಳಿ. ಭಯಪಡುವಂತಹ ಯಾವುದು ಕೂಡ ನನ್ನ ಮುಂದೆ ಬಂದು ಹೋಗೋದಿಲ್ಲ. ಇದನ್ನೆಲ್ಲ ನಾನು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡ್ತಾ ಹೋಗ್ತೀನಿ. ನೀವೇನೇ ಹಾಡಿ, ಮಾಟ ಮಂತ್ರ ಮಾಡಿಸ್ತಾ ಇದ್ದೀನಿ, ವಾಮಾಚಾರ ಮಾಡಿಸ್ತಾ ಇದ್ದೀನಿ, ಆ ದೇವರು ಈ ದೇವ್ರಿಗೆ ಅರ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಿಮ್ಮ ಒಳ್ಳೆದಿಗೆ ಅರ್ಕೆ ಮಾಡ್ಕೊಳ್ಳಿ. ಇನ್ನೊಬ್ಬರನ್ನ ಕೆಡಿಸೋದಕ್ಕೆ, ಇನ್ನೊಬ್ಬರ ಬದುಕಿನಲ್ಲಿ ಕತ್ಲೆ ಮಾಡ್ತಾ ಇದ್ದೀನಿ, ಅವರು ಇದನ್ನು ಸ್ಟಾಪ್ ಮಾಡಿಬಿಡಲಿ. ಇದೊಂದು ನನಗೆ ಒಂದು ಹೇಗೆ ಹೇಳೋದು ಅಂದರೆ ಒಂದು ಸೂಪರ್ ಪ್ಲಾಟ್ಫಾರ್ಮ್ ನನಗೆ ಯೂಟ್ಯೂಬ್ ಅನ್ನೋದು. ಅದು ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಇದಿಲ್ಲ ಅಂದರೆ ಅವಳು ಮನೆಗೆ ಸೀಮಿತ ಆಗ್ತಾಳೆ ಅನ್ನೋದು ನಿಮ್ಮ ತಲೆಯಲ್ಲಿ ಕೂತಿರುವಂತಹ ಒಂದು ದೊಡ್ಡ ಭ್ರಮೆ ಲೋಕದಲ್ಲಿ ಖಂಡಿತ ನೀವಿದ್ದೀರಿ. ನನಗೆ ಗೊತ್ತಿದೆ ನೋಡಿ. ನಾನು ಎಲ್ರಿಗೂ ಸಹ ಹೇಳೋದು, ಆತ್ಮ ಶುದ್ಧವಾಗಿದೆ ಅಂದರೆ ಮುಖದ ಕನ್ನಡಿ ಮನಸ್ಸು ಅಂತ ಹೇಳ್ತಾರೆ. ನನ್ನ ಮನಸ್ಸು ಶುದ್ಧವಾಗಿದೆ, ನನ್ನ ಆತ್ಮ ಶುದ್ಧವಾಗಿದೆ ಅಂದರೆ ಅದು ನನ್ನ ಮುಖದಲ್ಲಿ ನಿಮಗೆ ಕಾಣಿಸುತ್ತೆ ಆಯಿತಾ. ಒಳಗೊಂದು ಹೊರಗೊಂದು ಮನಸ್ಸು ತುಂಬ ಸಣ್ಣತನ ಇಟ್ಕೊಂಡಿರೋರು ಮುಖನೂ ಕೂಡ ಗಮನಿಸಿ ನೋಡಿ, ಹರಳೆಣ್ಣೆ ಕುಡ್ದಂಗೆ ಇರುತ್ತೆ. ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ಏನೋ ಹೇಳ್ದಂಗೆ ನನ್ನ ಬದುಕಿನಲ್ಲಿ ಕೆಲವು ಘಟನೆ ಅನ್ನೋದಕ್ಕಿಂತನೂ ಸಹ ವಿಧಿಯ ಲಿಖಿತಕ್ಕೆ ನಡೆದಂತಹ ಘಟನೆಗಳು. ನೀವು ಅಂದ್ಕೊಂಡಿರಬಹುದು, ನಾನು ಈ ಮಾತನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಒಂದು ಪಕ್ಷಿ, ಒಂದು ಕಾಗೆ ಅಂತಲೇ ಅಂದ್ಕೊಳ್ಳಿ, ಒಂದು ಸಣ್ಣ ಒಂದು ಕೊಂಬೆ ಮೇಲೆ ಕೂರ್ಲಿಕ್ಕೆ ಹೋಗೋದಕ್ಕೂ ಆ ಕೊಂಬೆ ಮುರಿದು ಕೆಳಕ್ಕೆ ಬೀಳೋದಕ್ಕೂ ಒಂದೇ ಇದ್ದಾಗ, ನಾವೇನನ್ನೋ ಅರ್ಕೆ ಮಾಡ್ಕೊಂಡಿದ್ವಿ, ಅದರಿಂದನೇ ಅವ್ರಿಗೆ ಹಂಗಾಗಿದ್ದು ಅಂದ್ಕೊಳ್ಳೋದು ನಿಮ್ಮ ಭ್ರಮೆ. ಸಾವು ಹುಟ್ಟು ಎರಡೂ ಸಹ ಹುಟ್ಟು ಆಕಸ್ಮಿಕ ಅಂತ ಹೇಳಬಹುದು, ಸಾವು ನಿಶ್ಚಿತ. ಯಾರು ಸಾವನ್ನ ಮುಟ್ಟಿ ಬರಲ್ಲ ಹೇಳಿ? ಯಾರಿಗೆ ಸಾವಿಲ್ಲ ಅಂತ ಹೇಳಿ? ನನ್ನ ಮನೇಲಿ ಇವತ್ತಾಗಿರಬಹುದು, ಇನ್ನಾಗಲ್ವಾ? ನಿಮ್ಮ ಮನೆಗಳಲ್ಲಿ ಆಗಲ್ವಾ? ನೀವೆಲ್ಲ ಚಿರಂಜೀವಿಗಳ, ಅಮೃತ ಕುಡಿದು ಬಂದಿರುವಂಥವ್ರ,
ಆಯಿತು. ನಾನು 1 ವರ್ಷ 2 ತಿಂಗಳಿಂದಲೂ ಕೂಡ ತುಂಬ ಸ್ಟ್ರಗಲ್ ಹೋರಾಡ್ಕೊಂಡು ಬರ್ತಾ ಇದ್ದೀನಿ. ಒಂದು ಧೈರ್ಯದಿಂದ, ಒಂದು ಆತ್ಮಶುದ್ಧತೆಯಿಂದ ನಾನು ಬರ್ತಾ ಇರುವಂಥದ್ದು. ಒಂದಂತೂ ಸತ್ಯ, ನಾನು ಹೇಳ್ತಾನೆ ಬಂದಿದ್ದೀನಿ, ನನ್ನ ತಂದೆನೂ ಕೂಡ ನಾನು ಗುಣಗಾನ ಮಾಡೇ ಮಾಡ್ತೀನಿ. ನನ್ನ ತಂದೆನೂ ಸಹ ದಾನ ಧರ್ಮ ಇವೆರಡು ವಿಷಯದಲ್ಲೂ ಸಹ ಎತ್ತಿದ ಕೈ, ಅವರ ಗುಣನೂ ಸಹ. ಅಂಥವರ ಹೊಟ್ಟೆಯಲ್ಲಿ ನಾನು ಕೂಡ ಹುಟ್ಟು ಬಂದಿರೋ ಮಗಳು ನಾನು. ಆ ಪುಣ್ಯ ನಮ್ಮನ್ನು ಎಲ್ಲೋ ಕಾಪಾಡುತ್ತೆ. ನನ್ನ ಯಜಮಾನ್ರ ಬಗ್ಗೆ ನಾನು ಮಾತಾಡೋಗೆ ಇಲ್ಲ, ನಿಮ್ಮೆಲ್ರಿಗೂ ಸಹ ಗೊತ್ತು. ನಾನು ಯೂಟ್ಯೂಬ್ ಶುರು ಮಾಡಿದಾಗ ನನ್ನ ತಂದೆ ಏನಾದರೂ ಇದ್ದಿದ್ದರೆ ಅವ್ರ ಬಗ್ಗೆನೂ ನೀವು ತಿಳ್ಕೊಳ್ತಾ ಇದ್ದೀರಿ. ಅವರಿಲ್ಲ, ಅವ್ರ ಬಗ್ಗೆ ನಾನು ಏನಾದರೂ ಹೇಳಿದ್ರೆ ಮಾತ್ರ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗುತ್ತೆ. ಇನ್ನು ಮಿಕ್ತವ್ರಿಗೆ ನನ್ನ ಪರಿಸರದಲ್ಲಿದ್ದಾರಲ್ಲ, ಕೆಡುಕನ್ನ ಬಯಸೋದಕ್ಕೆ ನಿಂತಿದ್ದಾರಲ್ಲ, ಅವರೆಲ್ಲರಿಗೂ ಸಹ ಗೊತ್ತಿದೆ ನಾನು ಎಂತಹ ತಂದೆ ಹೊಟ್ಟೆಯಲ್ಲಿ ಹುಟ್ಟು ಬಂದಿದ್ದೀನಿ, ಅವರ ಗುಣ ಏನು, ಅವರ ನಡತೆ ಏನು ಅಂತ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಅಮೃತ ಕುಡಿದರೆ ಹೋದರು ಅಂದಮೇಲೆ ವಿಷ ಕುಡಿತಾ ಇದ್ದೀವಿ ಅನ್ನೋರು ಬದುಕ್ತೀವ? ನೀವೇ ಹೇಳಿ. ಬರೀ 1 ವಾರ ನಾನು ವಿಡಿಯೋ ಮಾಡದೇ ಇರೋದಕ್ಕೆ ನಾನೇನೋ ಮಾಡಿದ್ದೀನಲ್ಲ, ಅದರಿಂದನೇ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಇನ್ಮೇಲೆ ನೋಡ್ತಾ ಇರು, ವಿಡಿಯೋ ಮಾಡೋದೇ ಇಲ್ಲ, ಯೂಟ್ಯೂಬು ಇದು ಕೂಡ ನಿಂತೋಗುತ್ತೆ. ಖುಷಿಪಟ್ರ? ಎಷ್ಟೋ ದುಡ್ಡು ಖರ್ಚು ಮಾಡಿದರೆ ಸಂತೋಷ ಪಟ್ಟಿರಬಹುದು. ನಾನು ಕೂಡ ಭಗವಂತನ ಪಾದ ಇಟ್ಕೊಂಡಿದ್ದೀನಿ. ನಾನು 1 ವಾರದಿಂದ ನಾನು ಬ್ಯುಸಿ ಇದ್ದೆ, ನನ್ನದೇ ಆದ ಕೆಲಸಗಳ ನಿಮಿತ್ತವಾಗಿ ನಾನು ಬ್ಯುಸಿ ಇದ್ದೀನಿ. ಆದರೆ ನಿಮಗೆ ಸಂತೋಷ ಆಗಲಿ ಅಂತ 1 ವಾರ ವಿಡಿಯೋ ಮಾಡದಿರೋದಕ್ಕೆ ನಿಮಗಂತೂ ತುಂಬ ಸಂತೋಷ ಆಗಿದೆ, ಅದು ನನಗೆ ಗೊತ್ತಿದೆ. ಸಂತೋಷ ಪಡಿ. ಅದು ಹೇಗೆ ಹೇಳಿ, ಕ್ಷಣಿಕವಾಗಿ ಸಂತೋಷ ಪಡಬೇಕಷ್ಟೆ. ಮತ್ತೊಬ್ಬರ ಒಳ್ಳೆತನವನ್ನು ಬಯಸುತ್ತಾ, ಮತ್ತೊಬ್ಬರ ಒಂದು ಏಳಿಗೆಯನ್ನು ಸಂಭ್ರಮಿಸ್ತಾರಲ್ಲ, ಅವರ ಆತ್ಮ ಶುದ್ಧವಾಗಿರುತ್ತೆ. ಗೊತ್ತಾಯ್ತಾ? ಬರೀ 1 ವಾರ ವಿಡಿಯೋ ಮಾಡ್ದೇ ಇದ್ದಿದ್ದಕ್ಕೆ ಮಾತುಗಳು ಬಂದಿರೋದನ್ನು, ನಾನು ಕೇಳಿರೋದನ್ನು ನಾನಿವತ್ತು ನನ್ನ ವಿಡಿಯೋ ಮುಖಾಂತರ ಸುದ್ದಿನ ಮುಟ್ಟಿಸ್ತಾ ಇದ್ದೀನಿ. ನೀವು ಮಾಡಿಸ್ಕೊಂಡಿದ್ದೀರಾ ವಾಮಾಚಾರ, ಅದು ನಿಮಗೆ ತಿರುಗಿಕೊಳ್ಳಿ. ನೀವು ಮಾಡಿಸಿದ್ದೀರಾ ಮಾಟ ಮಂತ್ರ, ಅದು ನಿಮಗೆ ತಿರುಗಿಕೊಳ್ಳಿ. ನೀವು ಯಾರನ್ನು ಕೆಡಿಸ್ಬೇಕು, ಯಾವುದನ್ನು ಸ್ಟಾಪ್ ಮಾಡಬೇಕು ಅಂತ ಮಾಡಿದ್ದೀರೋ ರಿವರ್ಸ್ ನಿಮಗೆ ಬರಲಿ ಅಷ್ಟೆ. ನಾನಿನ್ನೇನು ಹೇಳೋದಿಲ್ಲ. ಭಗವಂತನ ಮುಂದೆ ನಾನು ಅಷ್ಟೇ ಹೇಳೋದು. ಕೆಡುಕು ಮಾಡೋರಿಗೆ ಬುದ್ಧಿ ಕೊಡಪ್ಪ ಅಂತ ಕೇಳಿದ್ರು ಸಹ ಏನನ್ನ ಕೆಡುಕು ಮಾಡೋದಕ್ಕೆ ಬಯಸ್ತಾರೋ ಆ ಕೆಡುಕು ಅವ್ರಿಗೆ ಆಗಬೇಕು, ಅವಾಗ ಗೊತ್ತಾಗುತ್ತಲ್ವಾ. ಪರಮಾತ್ಮ ಅದನ್ನೇ ಪಾಠ ಕಲಿಸ್ಬೇಕಾಗಿರುವಂಥದ್ದು. ಏನಂತೀರಿ? ನಾನು ಆರಾಮಿದ್ದೀನಿ, ಚೆನ್ನಾಗಿದ್ದೀನಿ. ಏನೇ ಕಾರಣಕ್ಕೂ ಕೂಡ ನನಗೇನಾದರೂ ಆಗ್ತಾ ಇದೆ, ಏನಾದರೂ ಆಗಿದೆ ಅಂದರೂ ಸಹ ಖಂಡಿತ ನನ್ನ ಚಾನಲ್ ಮೂಲಕ ಅಪ್ಡೇಟ್ ಅಂತೂ ನಿಮಗೆ ಕೊಡ್ತೀನಿ. ಯಾರಿಗೆ? ನನ್ನನ್ನು ಪ್ರೀತಿಸೋಂಥವ್ರಿಗೂ ಕೂಡ ಕೊಡ್ತೀನಿ. ನನ್ನ ವೀಡಿಯೋಗಳನ್ನ ಕದ್ದು ನೋಡ್ತಾ ಏನು ಮಾಡ್ತಾಯಿದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡ್ತಾರಲ್ಲ, ಅವ್ರಿಗೂ ಸಹ ಈ ಒಂದು ಸುದ್ದಿನ, ಬಿಸಿ ಬಿಸಿ ಸುದ್ದಿನ ಅವ್ರಿಗೂ ಕೂಡ ತಲುಪಿಸ್ದಂಗೆ ಆಗುತ್ತೆ. ಆಯಿತಾ? ಯಾಕೆಂದರೆ ನನ್ನನ್ನು ಪ್ರೀತಿಸುವಂಥ ಬಳಗ ತುಂಬ ಜಾಸ್ತಿ ಇದೆ, ತುಂಬ ಜಾಸ್ತಿ ಇದ್ದಾರೆ. ಅವ್ರಿಗೋಸ್ಕರ ನಾನು ಖಂಡಿತ ವಿಡಿಯೋ ಮಾಡಬೇಕು, ವಿಷಯನ ಶೇರ್ ಮಾಡಬೇಕು. ವಾಟ್ಸಪ್ಪಲ್ಲಿ ಲೈನಕ್ಕೂ ಕೂಡ ಅವ್ರ ಪಾಪ ನಾನು ರಿಪ್ಲೈ ಕೂಡ ಕೊಟ್ಟಿಲ್ಲ. ವಾಯ್ಸ್ ಮೆಸೇಜು ಕೂಡ ತುಂಬ ಜನ ಕಳಿಸಿದ್ದಾರೆ, ಅಕ್ಕ ಆರಾಮಿದ್ದೀರಲ್ವಾ, ಹುಷಾರಾಗಿದ್ದೀರಲ್ವಾ ಅಂತ ಹೇಳಿ. ಆ ನಿಮ್ಮ ಪ್ರೀತಿನೇ ನನ್ನನ್ನು ಖಂಡಿತ ಕಾಪಾಡುತ್ತೆ. ಭಗವಂತನ ನಂಬಿದ್ದೀನಿ, ಭಗವಂತ ನನ್ನೊಟ್ಟಿಗೆ ಇದ್ದಾರೆ. ರಾಯರು, ನಾನು ಸುಮ್ಮನೆ ಹೇಳೋದಿಲ್ಲ, ನನ್ನ ಅಂತರಂಗ ದೈವ ರಾಯರು ಅಂತ ಹೇಳಿ. ಅವರು ಯಾವಾಗಲೂ ಒಳ್ಳೆಯ ಆತ್ಮದೊಂದಿಗೆ, ಒಳ್ಳೆಯ ಮನುಷ್ಯತ್ವ ಇರುವಂಥವ್ರೊಟ್ಟಿಗೆ ಖಂಡಿತ ಇರ್ತಾರೆ. ಏನಂತೀರಿ? ಇವತ್ತಿನ ಈ ಒಂದು ಪುಟ್ಟದಾದ ಬ್ಲಾಗ್ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮಾಟ ಮಾಡಿದ ಮನೆ ಹಾಳು, ತೋಟ ಮಾಡಿದ ಹೊಲ ಹಾಳು. ಮಾಡಿಸಿ ಏನೇನು ಮಾಡಿಸ್ತಿರೋ, ಏನೇನು ಬಲಿದಾನ ಕೊಡ್ತಿರೋ, ಏನೇನು ಬಲಿ ಕೊಡ್ತೀನಿ ಅಂತ ಅಂದ್ಕೊಳ್ತಾ ಇದ್ದೀರೋ ಮಾಡಿಸಿ. ಪರಮಾತ್ಮನಿಗೆ ನನ್ನ ಆತ್ಮದ ಕೂಗು ಕೂಡ ಕೇಳಿಸುತ್ತೆ. ನಿಮಗಿಂತ ನೀವೇನು ಚೆನ್ನಾಗಿದ್ದೀರಿ ಅಂತ ಬೇಗ್ತಾ ಇದ್ದೀರೋ, ನಿಮಗಿಂತನೂ ಕೂಡ ನಾನು ಚೆನ್ನಾಗೇ ಇರ್ತೀನಿ.
ಬ್ರಹ್ಮಾಂಡ ನನಗೆಲ್ಲ ಸಹ ಕೊಡುತ್ತೆ. ನೋಡ್ತಾ ಹೋಗ್ತೀರಿ, ಚೆನ್ನಾಗಿರ್ತೀನಿ. ನಿಮ್ಮಂಥ ಕೊಳಕು ಮನಸ್ಸಿಗೂ ಕೂಡ ಆ ಭಗವಂತ ಒಳ್ಳೆಯ ಮನಸ್ಸನ್ನು ಕೊಡಲಿ ಅಂತ ಕೂಡ ಕೇಳ್ಕೊಳ್ತೀನಿ. ಏನಂತೀರಿ ನನ್ನ ಪ್ರೀತಿಸುವಂಥವ್ರಿಗೆ? ಈ ನನ್ನ ವಿಡಿಯೋ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಇನ್ಮೇಲೆ ರೆಗ್ಯುಲರಾಗಿ ಖಂಡಿತ ವಿಡಿಯೋ ಇರುತ್ತೆ. ನನಗೇನಾದರೂ ಆಗಿದೆ, ನನಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂದರೂ ಸಹ ಆ ವಿಡಿಯೋಗಳ್ನೂ ಸಹ ನಿಮ್ಮ ಮುಂದೆ ತರುವಂಥದ್ದನ್ನು ಖಂಡಿತ ನಾನು ಮಾಡ್ತಾ ಹೋಗ್ತೀನಿ, ಆಯಿತಾ? ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೊಂದು ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ಯಾರೆಲ್ಲ ನನ್ನ ವಿಡಿಯೋನ ವೀಕ್ಷಣೆ ಮಾಡಿದ್ರೋ, ಪ್ರೀತಿಯಿಂದ ಒಳ್ಳೆ ಮನಸ್ಸಿನಿಂದ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗೋಣ. ನಮಸ್ಕಾರ.